ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗಲ್ಲಿ ಅಮೆರಿಕದಲ್ಲಿ ಇರುವಂತಹ ಥ್ರಿಫ್ಟ್ ಸ್ಟೋರ್ ಬಗ್ಗೆ ವಿಡಿಯೋ ಮಾಡೋಣ ಅಂತ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಅಂತ. ಈ ಥ್ರಿಫ್ಟ್ ಅಂದರೆ ಏನು? ಮಿತವ್ಯಯ ಅಂದರೆ ಅನ್ನೆಸೆಸರಿ ಮನಿ ಸ್ಪೆಂಡ್ ಮಾಡೋದನ್ನ ಅವಾಯ್ಡ್ ಮಾಡಿ ದುಡ್ಡು ಉಳಿತಾಯ ಮಾಡೋದು ಅಂತ ಅರ್ಥ. ಇವಾಗ ಥ್ರಿಫ್ಟ್ ಸ್ಟೋರ್ ಅಂದರೆ ಏನು? ಇಲ್ಲಿ ಶಾಪಿಂಗ್ ಮಾಡಿದ್ರೆ ಹಣ ಹೇಗೆ ಉಳಿತಾಯ ಮಾಡೋದು, ಹಾಗೆ ಇಲ್ಲಿ ಹಿಂಗೆ ಎಲ್ಲ ಐಟಮು ಕಮ್ಮಿಗೆ ಸಿಗುತ್ತೆ ಅಂತ ಡೌಟ್ ಬರ್ತಾ ಇರ್ಬೋದಲ್ವಾ. ಸೊ ಇಲ್ಲಿ ಯೂಸ್ಡ್ ಆರ್ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ನ ರೀಸೇಲ್ ಮಾಡ್ತಾರೆ. ಅಂದರೆ ಎಷ್ಟೊಂದು ಜನ ತಮ್ಗೆ ಅವಶ್ಯಕತೆ ಇಲ್ಲದಿರೋ ವಸ್ತುಗಳನ್ನೆಲ್ಲ ಇಲ್ಲಿ ಡೊನೇಷನ್ ರೂಪದಲ್ಲಿ ಕೊಡ್ತಾರೆ. ಅದನ್ನ ತಗೊಂಡು ಪ್ರತಿಯೊಂದು ಕ್ಲೀನ್ ಮಾಡಿ ಮತ್ತೆ ಇವರು ಸ್ಟೋರಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ರೀಸೇಲ್ ಮಾಡ್ತಾರೆ. ಎಷ್ಟೊಂದು ಜನ ಅಮೆರಿಕನ್ಸ್ ಇಲ್ಲಿಗೆ ಬಂದು ಶಾಪಿಂಗ್ ಮಾಡ್ತಾರೆ ಮನಿ ಸೇವ್ ಮಾಡೋದಕ್ಕೋಸ್ಕರ. ಆಬ್ವಿಯಸ್ಲಿ ಹೊಸ ಬಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಟಾಯ್ಸ್ ಆಗಿರ್ಬೋದು, ಅಂದರೆ ವಿಂಟೇಜ್ ಟಾಯ್ಸ್, ಕ್ಲೋತಿಂಗ್, ಫರ್ನಿಚರ್, ಜುವೆಲ್ರೀಸ್, ಡೆಕೋರ್ ಪೀಸಸ್, ಕಿಚನ್ ವೇರ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್, ಬೈಸಿಕಲ್ ಎಲ್ಲಾನು ಇರುತ್ತೆ. ಹಾಗೆ ಮಕ್ಕಳಿಗೆ ಬೋರ್ಡ್ ಗೇಮ್ಸ್ಗಳು ಮತ್ತೆ ಒಂದಷ್ಟು ಬುಕ್ಸ್ಗಳು ಎಲ್ಲಾನು ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಈ ರೀತಿ ಯೂಸ್ಡ್ ಐಟಮ್ಸ್ಗಳನ್ನ ಪುನಃ ಮಾರಾಟ ಮಾಡಿ ಚಾರಿಟಿಗೆ ಕೊಡ್ತಾರಂತೆ, ಲೋಕಲ್ ಕಮ್ಯುನಿಟೀಸ್ಗೆ ಬೆನಿಫಿಟ್ ಆಗಲಿ ಅನ್ನೋದಕ್ಕೋಸ್ಕರ. ಈ ಥರ ಸುಮಾರಷ್ಟು ಸ್ಟೋರ್ಗಳು ಎಲ್ಲ ಏರಿಯಾಗಳಲ್ಲೂ ಇರುತ್ತೆ. ಥ್ರಿಫ್ಟ್ ಸ್ಟೋರ್, ಗುಡ್ ವಿಲ್, ಈ ಥರದ್ದೆಲ್ಲ. ಅಮೆರಿಕಾದಲ್ಲಿ ಯೂಸ್ಡ್ ಫರ್ನಿಚರ್ಸ್ ಅಥವಾ ಅವಶ್ಯಕತೆ ಇಲ್ಲ ಅನ್ನೋ ಐಟಮ್ಸ್ನ ಮಾರ್ಕೆಟ್ ಪ್ಲೇಸಲ್ಲಿ ಹಾಕಿ ಸೇಲ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಟ್ರ್ಯಾಶ್ ಹತ್ರ ತೊಗೊಂಡೋಗಿ ಹಾಕ್ತಾರೆ. ಯಾರಿಗಾರು ಅವಶ್ಯಕತೆ ಇರೋರು ತೊಗೊಂಡು ಹೋಗ್ತಾರೆ. ಇಲ್ಲ ಅಂತ ಅಂದರೆ ಈ ರೀತಿ ಡೊನೇಷನ್ ರೂಪದಲ್ಲಿ ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ.